ನಾವೆಲ್ಲರೂ SIP ಮಾಡ್ತೀವಿ ಸೇವಿಂಗ್ಸ್ಗೋಸ್ಕರ. ಆದರೆ SIP ಇನ್ಸ್ಟಾಲ್ಮೆಂಟ್ ಮಿಸ್ ಆದರೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿದೆಯಾ? ಈ ಇನ್ಸ್ಟಾಲ್ಮೆಂಟ್ ಕಟ್ಟಲಿಕ್ಕೆ ನಾವೇನು ಮಾಡಿರ್ತೀವಿ, ಬ್ಯಾಂಕ್ ಅಕೌಂಟಿಗೆ ಆಟೋ ಮ್ಯಾಂಡೇಟ್ ಕೊಟ್ಟಿರ್ತೀವಿ. ಆ ಆಟೋ ಮ್ಯಾಂಡೇಟ್ ಪ್ರೊಸೆಸ್ ಆಗಿಲ್ಲ ಅಂತಂದರೆ ಬ್ಯಾಂಕ್ ಅವರು ನಮಗೆ 100ರಿಂದ 750 ತನಕ ಚಾರ್ಜಸ್ ಮಾಡೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ನಮಗೆ ಮ್ಯೂಚುವಲ್ ಫಂಡ್ ಹೌಸಿಂದ ಯಾವುದೇ ರೀತಿ ಚಾರ್ಜಸ್ ಆಗಲ್ಲ. ಆದರೆ ಬ್ಯಾಂಕಿಂದ ಚಾರ್ಜಸ್ ಆಗುತ್ತೆ. ಏನಕ್ಕೆ ಅಂದರೆ ನಾವು ಆಟೋ ಮ್ಯಾಂಡೇಟ್ ಕೊಟ್ಟಿರ್ತೀವಿ, ಈ ಅಕೌಂಟಿಂದ ಇಷ್ಟು ರೂಪಾಯಿನ ನಾವು SIP ಕಟ್ತೀವಿ ಅಂತ. ಎಕ್ಸಾಂಪಲ್, ನಂದು SIP ಇರುತ್ತೆ 2,000 ರೂಪಾಯಿ ಅಂತ. ಓಕೆ, ನಾನು 12 ತಿಂಗಳಿಗೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀನಿ. ನಂದು ಟೋಟಲ್ ಸೇವಿಂಗ್ಸ್ ಆಗಬೇಕಾಗಿರುತ್ತೆ 24,000 ರೂಪಾಯಿ. ನಾನೇನು ಮಾಡ್ತೀನಿ, ಒಂದು 3 ತಿಂಗಳು ಯಾವುದಾದ್ರು ಮಧ್ಯದಲ್ಲಿ 3 ತಿಂಗಳು ಮಿಸ್ ಮಾಡಿಬಿಡ್ತೀನಿ. ಆವಾಗ ನನ್ನ ಆ್ಯಕ್ಚುಲ್ ಸೇವಿಂಗ್ಸ್ ಆಗಬೇಕಾಗಿದೆ ಎಷ್ಟು, 18,000 ರೂಪಾಯಿ. ಅಂದರೆ ನನ್ನ ಇನ್ವೆಸ್ಟ್ಮೆಂಟ್ ಆಗಬೇಕಾಗಿದ್ದು 18,000 ರೂಪಾಯಿ ಆಗಿರುತ್ತೆ. ಆದರೆ 3 ತಿಂಗಳಿಗೆ ಆ್ಯಾವ್ರೇಜ್ ಆಗಿ ಬ್ಯಾಂಕ್ ಅವರು 500 ರೂಪಾಯಿ ಚಾರ್ಜಸ್ ಮಾಡಿದರೆ ನಮಗೆ ಆ 18,000ರಲ್ಲಿ 1,500 ರೂಪಾಯಿ ಮತ್ತೆ ಮೈನಸ್ ಆಗುತ್ತೆ. ಅಂದರೆ ನಾನು ದುಡ್ಡು ಉಳಿದು ಎಷ್ಟಾಯ್ತು ಇವಾಗ, 16,500. ಸೊ ಇವಾಗ ನಮ್ಮ ಇನ್ವೆಸ್ಟ್ಮೆಂಟಲ್ಲಿ ಆಲ್ರೆಡಿ 8% ನಾವಿಲ್ಲಿ ಕಳ್ಕೊಂಡ್ಬಿಟ್ವಿ. ನಾವು ಅಂದ್ಕೊಂಡಿರ್ತೀವಿ SIPಲಿ ನಾವು ಒಂದು 25%, 30% ತೊಗೊಳ್ಳೋಣ ಅಂತ. ಬಟ್ ನಾವು ಪೇಮೆಂಟ್ ಮಾಡಬೇಕಾದ್ರೆ ಮಿಸ್ ಮಾಡಿಬಿಟ್ಟು 8% ಕಳ್ಕೊಂಡಿದ್ದೀವಿ. ಅದೇ ರೀತಿ ನೀವೇನಾದರೂ ಮ್ಯೂಚುವಲ್ ಫಂಡ್ನ ಕಂಟಿನ್ಯೂಸ್ ಆಗಿ 3 ತಿಂಗಳು ನೀವು ಸತತವಾಗಿ ಕಟ್ಟದೆ ಹೋದರೆ ಅಲ್ಲಿ ನಿಮ್ಮ ಮ್ಯೂಚುವಲ್ ಫಂಡ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಅದಕ್ಕೆ ನಾವು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಮೊದಲು ಆದ್ಯತೆ ಕೊಡಬೇಕಾಗಿದೆ ನಮ್ಮದು ಅಕೌಂಟ್ ಮ್ಯಾಂಡೇಟ್ ಆದಮೇಲೆ ಅಕೌಂಟಲ್ಲಿ ಬ್ಯಾಲೆನ್ಸ್ ಇದೆಯೋ ಇಲ್ಲೋ. ಅಕಸ್ಮಾತ್ ನನ್ನ ಹತ್ರ ಅಕೌಂಟಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಆಗಿಲ್ಲ ಅಂತಂದರೆ ಮ್ಯೂಚುವಲ್ ಫಂಡ್ ಅವರು ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಪಾಸ್ ಆಪ್ಷನ್ ಅಂತ. ಇದನ್ನು ನಾವು ಮುಂಚೆನೇ ಯೋಚನೆ ಮಾಡಬೇಕು. ಏನಕ್ಕೆ ಇದು ಪಾಸ್ ಆಪ್ಷನ್ ನೀವು ತೊಗೊಂಡು ಅದು ಕರೆಕ್ಟಾಗಿ ಆ್ಯಕ್ಟಿವೇಟ್ ಆಗಲಿಕ್ಕೆ 7ರಿಂದ 20 ದಿವಸ ಬೇಕಾಗುತ್ತೆ. ಇದೊಂದು ಆಪ್ಷನ್ ಇದೆ. ಅಕಸ್ಮಾತ್ ನನ್ನ ಹತ್ರ ಅಕೌಂಟಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಆಗಿಲ್ಲ ಅಂತಂದರೆ ನಾವು ಪಾಸ್ ಆಪ್ಷನ್ನ ಯೂಸ್ ಮಾಡಬೇಕು. ಇದೇ ರೀತಿ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ಗೆ ಸಂಬಂಧಪಟ್ಟಂಥ ಚಾರ್ಜಸ್ಗಳ ಬಗ್ಗೆ ನಾವು ನಮ್ಮ ಗೊತ್ತಿದ್ದಷ್ಟು ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾ ಇರ್ತೀವಿ. ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕೆಲವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.